ಹಲೋ ಎಲ್ರಿಗೂ ನಮಸ್ಕಾರ. SDK ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. RPF ಕಾನ್ಸ್ಟೇಬಲ್ ಮತ್ತು SI ಪರೀಕ್ಷೆಗೆ ಸಂಬಂಧಪಟ್ಟಂಗೆ 4ನೇ ತರಗತಿ GK ಮತ್ತು CA ಸರಣಿಯನ್ನು ನಡೆಸ್ತಾ ಇದ್ದೀವಿ. ಸೊ ಈ ಸರಣಿಯ PDF ನೋಟ್ಸ್ಗಳು ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ. RRBಯ ಗ್ರೂಪ್ ಏನಾದ್ರು ಜಾಯ್ನ್ ಆಗಂಗಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ನಿಮಗೆ ಪೇಮೆಂಟ್ ಮೆಥಡ್ ಅನ್ನ ಕೊಡಲಾಗುತ್ತೆ. ಪೇಮೆಂಟ್ ಅನ್ನ ಮಾಡಿ ಪೇಯ್ಡ್ ಗ್ರೂಪ್ಗೆ ಜಾಯ್ನ್ ಆಗಿ. ಅಲ್ಲಿ ನಿಮಗೆ RRB NTPC ಮತ್ತು ಗ್ರೂಪ್ ಟಿಗೆ ಸಂಬಂಧಪಟ್ಟ ಎಲ್ಲ PDF ನೋಟ್ಸ್ಗಳು, ಸ್ಟಡಿ ಮೆಟೀರಿಯಲ್ಸ್ಗಳನ್ನ ಕೊಡಲಾಗುತ್ತೆ. ಜೊತೆಗೆ ಈ ಕ್ಲಾಸಸ್ ಏನು ನಡೀತೆ ಅದರ PDF ಅನ್ನು ಕೂಡ ಅಲ್ಲಿ ಶೇರ್ ಮಾಡಲಾಗುತ್ತೆ. ಪ್ರಶ್ನೆ: ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕಾಗಿದೆ? ಆಯ್ಕೆಗಳನ್ನು ನೋಡ್ಕೊಳ್ಳಿ. ಮೊದಲನೇ ಸಾಂವಿಧಾನಿಕ ತಿದ್ದುಪಡಿ, 42ನೇ ಸಾಂವಿಧಾನಿಕ ತಿದ್ದುಪಡಿ, 44ನೇ ಸಾಂವಿಧಾನಿಕ ತಿದ್ದುಪಡಿ, 86ನೇ ಸಾಂವಿಧಾನಿಕ ತಿದ್ದುಪಡಿ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ 86ನೇ ಸಾಂವಿಧಾನಿಕ ತಿದ್ದುಪಡಿ. 2002ನೇ ಇಸ್ವಿಯಲ್ಲಿ ಭಾರತ ಸಂವಿಧಾನದ 86ನೇ ತಿದ್ದುಪಡಿಯ ಮೂಲಕ ಶಿಕ್ಷಣದ ಹಕ್ಕನ್ನ ಮೂಲಭೂತ ಹಕ್ಕನ್ನಾಗಿ ಬದಲಾವಣೆ ಮಾಡಲಾಗಿದ್ದು, 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದ್ದು, ಆ ಒಂದು ಹಕ್ಕನ್ನ ನೀಡುವಂಥದ್ದು ಕಡ್ಡಾಯವಾಗಿರುತ್ತೆ. ಆರ್ಟಿಕಲ್ 21A ಅಲ್ಲಿ ಇದನ್ನ ಸೇರ್ಪಡೆ ಕೂಡ ಮಾಡಲಾಗಿದೆ ಹೊಸ ವಿಧಿಯ ಮೂಲಕ. ಸಂವಿಧಾನದ 86ನೇ ತಿದ್ದುಪಡಿಯ ಮೂಲಕ ಶಿಕ್ಷಣದ ಹಕ್ಕಾಗಿರೋದ್ರಿಂದ ಈ ಆರ್ಟಿಕಲ್ ಏನಿದೆ 21A ಮತ್ತು 86ನೇ ತಿದ್ದುಪಡಿ ಹಾಗೂ 2002ನೇ ಇಸ್ವಿ ಮೂರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೆಲವೊಮ್ಮೆ ಇಸ್ವಿಗಳು, ಕೆಲವೊಮ್ಮೆ ತಿದ್ದುಪಡಿಗಳು ಹಾಗೂ ಕೆಲವೊಮ್ಮೆ ವಿಧಿಗಳ ಮೂಲಕ ಕೇಳುವಂತ ಸಂದರ್ಭಗಳು ಮತ್ತು ಸಾಧ್ಯತೆಗಳು ಹೆಚ್ಚಿರುತ್ತೆ. ಭಾರತ ಸಂವಿಧಾನದ ಪೀಠಿಕೆಯಲ್ಲಿ 42ನೇ ತಿದ್ದುಪಡಿ ಕಾಯ್ದೆಯಿಂದ ತಿದ್ದುಪಡಿ ಮಾಡಲಾಗಿರ್ತಕ್ಕಂಥ ಈ ಕೆಳಗಿನ ಯಾವ ಅಂಶ ಪೀಠಿಕೆಯಲ್ಲಿ ಸೇರ್ಪಡೆಯಾಗಿದೆ? ಸೊ 42ನೇ ತಿದ್ದುಪಡಿ ಏನಾಗಿದೆ ನಮ್ಮ ಸಂವಿಧಾನಕ್ಕೆ, ಸಂವಿಧಾನದ 42ನೇ ತಿದ್ದುಪಡಿ ಮಾಡಿದಂಥ ಸಂದರ್ಭದಲ್ಲಿ ಕೆಳಕಂಡ ಯಾವ ವಿಷಯಗಳನ್ನ ನಮ್ಮ ಪೀಠಿಕೆಯಲ್ಲಿ ಪ್ರಿಯಾಂಬಲ್ ಅಲ್ಲಿ ಸೇರಿಸಲಾಗಿದೆ ಅಂತ ಪ್ರಶ್ನೆ. ಸೊ ಇಲ್ಲಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ. ಭಾರತದ ಸಂವಿಧಾನದ ಪೀಠಿಕೆಯ ಸಂವಿಧಾನದ ಉದ್ದೇಶಗಳು ಮತ್ತು ಅವುಗಳನ್ನ ಯಾವ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತವೆ. ಭಾರತದ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಂದ್ರೆ 1975ರಿಂದ 77ರ ನಡುವೆ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನ ಅಂದಿನ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರು ಹೇರಿರ್ತಾರೆ. ಆ ಸಂದರ್ಭದಲ್ಲಿ 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಈ ಒಂದು ಅಂಗೀಕಾರ ಆಗುತ್ತೆ. ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಅನ್ನುವ 3 ಪದಗಳನ್ನ 42ನೇ ಸಾಂವಿಧಾನಿಕ ತಿದ್ದುಪಡಿ ಮೂಲಕ ನಮ್ಮ ಸಂವಿಧಾನದ ಪೀಠಿಕೆಗೆ ಸೇರಿಸಲಾಗಿದೆ. ಭಾರತೀಯ ಸಂವಿಧಾನದ ಯಾವ ತಿದ್ದುಪಡಿ ಕಾಯ್ದೆ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಿದೆ? ಇರ್ತಕ್ಕಂಥ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ 61ನೇ ತಿದ್ದುಪಡಿ ಕಾಯ್ದೆ 1989. ಭಾರತದಲ್ಲಿ ನಾವು ಸಾರ್ವತ್ರಿಕ ವಯಸ್ಕರ ಮತದಾನದ ಹಕ್ಕನ್ನು ಹೊಂದಿರ್ತೇವೆ ಹಾಗೂ 18 ವರ್ಷ ಮೇಲ್ಪಟ್ಟವರೆಲ್ಲರೂ ಕೂಡ ID ಕಾರ್ಡ್ ಅನ್ನು ಹೊಂದುವ ಮೂಲಕ ಯಾವುದೇ ತಾರತಮ್ಯವಿಲ್ಲದೆ ಮತದಾನ ಮಾಡುವಂತಹ ಹಕ್ಕನ್ನ ಹೊಂದಿರ್ತಾರೆ. ಆದ್ರೆ ಸ್ವಾತಂತ್ರ್ಯ ಬಂಧದ ನಂತರದಲ್ಲಿ ಈ ಒಂದು ವ್ಯವಸ್ಥೆ ಇರಲಿಲ್ಲ. 21 ವರ್ಷ ಮೇಲ್ಪಟ್ಟವರು ಮಾತ್ರ ಮತದಾನ ಮಾಡುವಂತ ಅರ್ಹತೆಯನ್ನು ಪಡ್ಕೊಂಡಿದ್ರು. ಈ ಎಲ್ಲ ಸಮಸ್ಯೆಗಳನ್ನ ಪರಿಗಣಿಸಿ 1989ರಂದು 61ನೇ ತಿದ್ದುಪಡಿ ಕಾಯ್ದೆ ಮೂಲಕ ಮತದಾನದ ವಯಸ್ಸನ್ನ 21ರಿಂದ 18 ವರ್ಷಕ್ಕೆ ಇಳಿಸಲಾಗಿದೆ. ಜೊತೆಗೆ ಸಂವಿಧಾನದ 324ನೇ ವಿಧಿಯಿಂದ 329ನೇ ವಿಧಿ ತನಕ ನೀವು ಅಧ್ಯಯನವನ್ನು ಮಾಡಿದ್ರೆ ನಮ್ಮ ದೇಶದಲ್ಲಿ ಚುನಾವಣಾ ಆಯೋಗ, ಚುನಾವಣಾ ವ್ಯವಸ್ಥೆ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೋಬಹುದಾಗಿದೆ. ಭಾರತೀಯ ಸಂವಿಧಾನದ 71ನೇ ತಿದ್ದುಪಡಿಯು ಡ್ಯಾಶ್ ವೇಳಾಪಟ್ಟಿಯಲ್ಲಿ ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಭಾಷೆಯನ್ನ ಒಳಗೊಂಡಿದೆ. ಸೊ ಯಾವ ಶೆಡ್ಯೂಲ್ ಅಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಭಾಷೆಗಳು ನಮ್ಮ 8ನೇ ಶೆಡ್ಯೂಲ್ ನಲ್ಲಿ ಕಂಡು ಬರ್ತವೆ. 1992ರಲ್ಲಿ ಜಾರಿಗೆ ಬಂದ 71ನೇ ತಿದ್ದುಪಡಿ ಕಾಯ್ದೆ ಕೊಂಕಣಿ, ಮಣಿಪುರಿ, ನೇಪಾಳಿ ಭಾಷೆಗಳನ್ನ ಭಾರತದ ಸಂವಿಧಾನದ 8ನೇ ಶೆಡ್ಯೂಲ್ಗೆ ಅಧಿಕೃತ ಭಾರತೀಯ ಭಾಷೆಗಳ ಪಟ್ಟಿಗೆ ಸೇರ್ಪಡೆ ಮಾಡಿದೆ. ಸೊ ಪ್ರೆಸೆಂಟ್ಲಿ ನಮ್ಮ ಹತ್ರ 22 ಅಧಿಕೃತ ಭಾಷೆಗಳು ಕಂಡು ಬರ್ತವೆ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ. ಈ ತಿದ್ದುಪಡಿಯು ಭಾರತದ ಸಾಂಸ್ಕೃತಿಕ ಮತ್ತು ಭಾಷಾ ವೈವಿಧ್ಯತೆಯನ್ನು ಅಂಗೀಕರಿಸುವ ಹಾಗೂ
ಭಾಷೆಗಳಿಗೆ ಅಧಿಕೃತ ಸ್ಥಾನಮಾನವನ್ನು ನೀಡುವಂತಹ ಮಹತ್ವದ ಹೆಜ್ಜೆಯಾಗಿತ್ತು. 8ನೇ ಶೆಡ್ಯೂಲ್ನಲ್ಲಿ ಕೊಂಕಣಿ, ಮಣಿಪುರಿ, ನೇಪಾಳಿ ಭಾಷೆಗಳು ಕ್ರಮವಾಗಿ ಸೇರಿರುವುದು. ಕೊಂಕಣಿ ಗೋವಾದು, ಮಣಿಪುರಿ ಮಣಿಪುರ ರಾಜ್ಯದ್ದು ಹಾಗೂ ನೇಪಾಳಿ ಭಾಷೆ ಸಿಕ್ಕಿಂದಾಗಿರುತ್ತೆ. ಭಾಷಾ ಸಮುದಾಯಗಳಿಗೆ ಪ್ರಾತಿನಿಧ್ಯ ಮತ್ತು ಬೆಂಬಲವನ್ನು ನೀಡುವ ಉದ್ದೇಶದಿಂದ 1992ರಲ್ಲಿ ಈ ನಿರ್ಣಯವನ್ನು ಕೈಗೊಳ್ಳಲಾಯಿತು. 101ನೇ ತಿದ್ದುಪಡಿ ಕಾಯ್ದೆ 2016 ಭಾರತೀಯ ಸಂವಿಧಾನದ ಯಾವ ತಿದ್ದುಪಡಿಯ ಬಗ್ಗೆ, ಯಾವ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡುತ್ತೆ ಅಂತ ಪ್ರಶ್ನೆ. ಆಯ್ಕೆಗಳನ್ನು ನೋಡಿಕೊಂಡು ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಬಹುದು. ವಿಡಿಯೋನ ಪಾಸ್ ಮಾಡಿ ಉತ್ತರ ಕೊಡುವ ಪ್ರಯತ್ನವನ್ನ ಮಾಡಿ. 101ನೇ ತಿದ್ದುಪಡಿ ಕಾಯ್ದೆ 2016 ಸರಕು ಮತ್ತು ಸೇವಾ ತೆರಿಗೆ GST ಅಂತ ಕರಿತೀವಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೆಯಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ವಿಶೇಷ ನಿರ್ಬಂಧನೆಗಳಿರ್ತವೆ. ಅದಕ್ಕೆ ಸಂಬಂಧಪಟ್ಟಂಗೆ ಈ ತಿದ್ದುಪಡಿ ಕಾಯ್ದೆ ಮಾಹಿತಿಯನ್ನ ಹಂಚಿಕೊಳ್ಳುತ್ತೆ. ಈ ತಿದ್ದುಪಡಿ ಕಾಯ್ದೆ ಅಧಿಕೃತವಾಗಿ ಭಾರತದಲ್ಲಿ 1 ಜುಲೈ 2017ರಂದು ಅಧಿಕೃತವಾಗಿ ಪರಿಚಯ ಮಾಡಲಾಯಿತು. ಇದನ್ನ ಭಾರತೀಯ ಸಂವಿಧಾನದ 122ನೇ ತಿದ್ದುಪಡಿ ಮಸೂದೆಯಾಗಿ ಪರಿಚಯ ಮಾಡಲಾಗಿದೆ. ತಿದ್ದುಪಡಿ ಕಾಯ್ದೆ 101, ಮಸೂದೆಯಾಗಿದ್ದು 122ನೇ ತಿದ್ದುಪಡಿ ಮಸೂದೆ ಆಗಿರುತ್ತೆ. GST ಎನ್ನುವುದು ರಾಷ್ಟ್ರೀಯ ಮಟ್ಟದಲ್ಲಿ ಸರಕುಗಳ ತಯಾರಿಕೆ, ಮಾರಾಟ, ಬಳಕೆ ಮತ್ತು ಸೇವೆಗಳ ಮೇಲೆ ವಿಧಿಸುವಂತ ಸಮಗ್ರ ಪರೋಕ್ಷ ತೆರಿಗೆಯಾಗಿದೆ. ಇದು ಭಾರತದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಸರಕು ಸೇವೆಗಳ ಮೇಲೆ ವಿಧಿಸುವಂತ ಎಲ್ಲಾ ಪರೋಕ್ಷ ತೆರಿಗೆಗಳಿಗೆ ಒಂದು ಆಲ್ಟರ್ನೇಟ್ ಆಗಿರುವಂತ ತೆರಿಗೆ ಆಗಿರುತ್ತೆ. ಸಂವಿಧಾನದ ಮೊದಲ ವೇಳಾಪಟ್ಟಿ, ಇಲ್ಲಿರ್ತಕ್ಕಂಥ ಆಯ್ಕೆಗಳ ಬಗ್ಗೆ ಮಾತಾಡೋದಾದ್ರೆ, ಸಂವಿಧಾನದ ಮೊದಲ ವೇಳಾಪಟ್ಟಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಅವುಗಳ ವ್ಯಾಪ್ತಿ ಮತ್ತು ಪ್ರಾದೇಶಿಕ ವ್ಯಾಪ್ತಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡುತ್ತೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಮಾಲೋಚನೆಯ ನಂತರದ ಕಲಮು, ಇದು ಸಂವಿಧಾನದ 99ನೇ ತಿದ್ದುಪಡಿ ಹೇಳುತ್ತೆ. 2014ರಲ್ಲಿ ಈ ತಿದ್ದುಪಡಿ ಆಗಿದೆ. ಇನ್ನು ಆರ್ಟಿಕಲ್ 224 ಹೆಚ್ಚುವರಿ ಮತ್ತು ಹಾಲಿ ನ್ಯಾಯಾಧೀಶರ ನೇಮಕಾತಿಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತೆ. ಇನ್ನು 104ನೇ ತಿದ್ದುಪಡಿ 2020 ರೀಸೆಂಟ್ ಆಗಿ ಇರೋ ಕೆಲವೊಂದಿಷ್ಟು ತಿದ್ದುಪಡಿಗಳ ನಿಮಗೆ ಮಾಹಿತಿ ಇರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಆ ಮಾಹಿತಿಗಳನ್ನು ಹಂಚಿಕೊಳ್ಳಲಾಗ್ತಾ ಇದೆ. ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ 10 ವರ್ಷಗಳ ಕಾಲ ಮೀಸಲಾತಿಯನ್ನು ವಿಸ್ತರಿಸುವಂತಹ ಉದ್ದೇಶವನ್ನ ಹೊಂದಿರುತ್ತೆ. ಇದು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಮೀಸಲಿಟ್ಟಂತ ಸ್ಥಾನಗಳನ್ನ ತೆಗೆದುಹಾಕಿದೆ. ಇದೆರಡು ಕೂಡ 2020ರಲ್ಲಿ 104ನೇ ತಿದ್ದುಪಡಿ ಮೂಲಕ ತಂದಿರತಕ್ಕಂತ ವಿಷಯಗಳು. ಇನ್ನು 2021ರಲ್ಲಿ 105ನೇ ತಿದ್ದುಪಡಿ ಕಾಯ್ದೆಯನ್ನು ತರಲಾಗಿದೆ. ಅಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಮತ್ತು ನಿರ್ದಿಷ್ಟಪಡಿಸಲು ರಾಜ್ಯ ಸರ್ಕಾರಗಳ ಅಧಿಕಾರಾವಧಿಯನ್ನ ಮರುಸ್ಥಾಪಿಸಲಾಗಿದೆ. ಇನ್ನು 101 ನಿಮಗೆ ಗೊತ್ತು. 102 ಬಗ್ಗೆ ಮಾತಾಡೋದಾದ್ರೆ 2018 ಇದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ರಚನೆ, ಕರ್ತವ್ಯಗಳು ಮತ್ತು ಅಧಿಕಾರಗಳ ಬಗ್ಗೆ ವ್ಯವಹರಿಸುವ 338B ಎನ್ನುವ ವಿಧಿಯನ್ನು ಸೇರಿಸುವುದರ ಬಗ್ಗೆ ಹಾಗೂ 342A ನಿರ್ದಿಷ್ಟ ಜಾತಿಯನ್ನ SEBC ಎಂದು ಸೂಚಿಸಲು ಅಧ್ಯಕ್ಷರ ಅಧಿಕಾರ ಮತ್ತು ಪಟ್ಟಿಯನ್ನ ಬದಲಾಯಿಸುವ ಸಂಸತ್ತಿನ ಅಧಿಕಾರದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದೆ. ಇದಿಷ್ಟು ಇಂದಿನ ನಮ್ಮ RPF SI ಮತ್ತು ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಪಟ್ಟ GKCS ಸರಣಿಯಲ್ಲಿ ಪೊಲಿಟಿ ಬಗ್ಗೆ ಒಂದಿಷ್ಟು ಕ್ವಶನ್ಸ್ ಆಗಿತ್ತು. ಈ ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ರಿಗೂ ಧನ್ಯವಾದಗಳು.